ಉಯ್ಯಮ್ಮದಪ್ಪ ಇನ್ನು ಇವತ್ತಿಗೆ ಸರಿಯಾಗಿ ನಮ್ಮ ಗುಮ್ಲಾಪುರ ಗೌರಮ್ಮ ಬಂದು 10 ದಿವಸ ಆಯ್ತು. ಇನ್ನು ಇದೇ ತಿಂಗಳು 25ನೇ ತಾರೀಕು ಸರಿಯಾಗಿ ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅವರ ಗಂಡನ ಮನೆ ಕಡೆಗೆ ತಿರುಗ್ತಾರೆ. ಇನ್ನು ದೇಶದೆಲ್ಲೆಡೆ ಎಲ್ಲಾ ಕಡೆನೂ ಸಹ ಗೌರಮ್ಮನ ಗಣೇಶನ ಹಬ್ಬ 11 ದಿವಸ 21 ದಿವಸ 9 ದಿವಸ ಮಾಡಿದ್ರೆ ನಮ್ಮ ಗುಮ್ಲಾಪುರ ಗ್ರಾಮದಲ್ಲಿ ಮಾತ್ರ ಗೌರಮ್ಮನನ್ನು 1 ತಿಂಗಳ ಕಾಲ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಂಡು ನಂತರ ನೀರಲ್ಲಿ ವಿಸರ್ಜನೆ ಮಾಡ್ತಾರೆ. ಇನ್ನು ಸಾಕ್ಷಾತ್ ಗಣೇಶನ ಅಮ್ಮ ಗೌರಮ್ಮನ ತವರೂರು ಗುಮ್ಮಳಾಪುರ ಎಂದು ನಾಮಕರಣವಾಗಿದೆ. ಅದೇ ಗುಮ್ಮಳಾಪುರ ಗ್ರಾಮದಲ್ಲಿ ಹಿರೇ ಮಠ ಎಂದು ಆ ಮಠದಿಂದ ಗೌರಮ್ಮನ್ನು ಎತ್ತು ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಜೀವ ಕಳೆ ಕೊಟ್ಟ ನಂತರ ಕೈಲಾಸದೂಟ ಎಂದು ಅಲ್ಲಿ ಪ್ರಸಾದವನ್ನು ಸಹ ನೀಡ್ತಾರೆ. ಇನ್ನು ಪ್ರತಿ ವರ್ಷವೂ ಗೌರಿ ಗಣೇಶ ಹಬ್ಬದಿಂದಲೂ ಸರಿಯಾಗಿ 1 ತಿಂಗಳ ಕಾಲ ಗೌರಮ್ಮನು ಅವರ ತವರೂರಲ್ಲಿ ನೆಲೆಗೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಗುಮ್ಮಳಾಪುರ ಹಾಗೂ ನಮ್ಮ ಡೆಂಗನಕೋಟೆ ತಾಲೂಕು ಕೃಷ್ಣಗಿರಿ ಜಿಲ್ಲೆ ಸುತ್ತಮುತ್ತ ಗ್ರಾಮಗಳಿಂದ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳು ಬಂದು ಗೌರಮ್ಮನಿಗೆ ವಸ್ತ್ರಗಳನ್ನು ಕೊಟ್ಟು ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಂಡು ಹೋಗ್ತಾರೆ. ಇನ್ನು ಈ ಗುಮ್ಮಳಾಪುರ ಗೌರಮ್ಮನ ದೇವಾಲಯದ ಪೈಕಿ ನೀಡಲು ದಿನಗಳು ಸಹ ಸಾಲದು. ಈ ದೇವಾಲಯದ ಪೂಜಾ ಪುನಸ್ಕಾರಗಳು ಸುಮಾರು ವರ್ಷಗಳಿಂದಲೂ ನಡ್ಕೊಂಡು ಬರ್ತಾನೆ ಇವೆ ಅಂತಾನೆ ಹೇಳ್ಬೋದು. ಇನ್ನು ಪ್ರತಿ ವರ್ಷವೂ ಗೌರಿ ಹಬ್ಬದಿಂದಲೂ ಸರಿಯಾಗಿ 1 ತಿಂಗಳ ಕಾಲ ಗೌರಮ್ಮನ ದೇವಾಲಯದಲ್ಲಿ ವಿಶೇಷವಾದ ಪೂಜಾ ಪುನಸ್ಕಾರಗಳು ಸಹ ನಡೀತಾನೆ ಇರ್ತವೆ. ಇನ್ನು ಸರಿಯಾಗಿ ಇದೇ ತಿಂಗಳು 25ನೇ ತಾರೀಕು ಗುರುವಾರ ಗೌರಮ್ಮನನ್ನು ನೀರಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ತಪ್ಪದೇ ಈ ವಿಡಿಯೋ ಹೆಚ್ಚಿಗೆ ಎಲ್ಲರೂ ಶೇರ್ ಮಾಡಿ. ಇನ್ನು ಗುಮ್ಲಾಪುರ ಗೌರಮ್ಮನ ದರ್ಶನ ನೀವೇನಾದರೂ ಮಾಡಲಿಲ್ಲ ಅಂದ್ರೆ ತಪ್ಪದೆ ದರ್ಶನ ಸಹ ಮಾಡ್ಕೊಳ್ಳಿ. ಸೊ ಇದೇ ತರ ವಿಡಿಯೋಸ್ಗಾಗಿ ಮಾಡಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟಾಟಾ.